ಜಾನ್ ಕ್ಲಾರ್ಕ್, ಮೈಕೆಲ್ ಹೆಚ್ ಡೆವೊರೆಟ್ ಮತ್ತು ಜಾನ್ ಎಂ ಮಾರ್ಟಿನಿಸ್ ಅವರಿಗೆ ಯಾವ ವಿಭಾಗದಲ್ಲಿ 2025ರ ನೊಬೆಲ್ ಪ್ರಶಸ್ತಿ ನೀಡಲಾಗಿದೆ? ಆಪ್ಷನ್ ಎ ಭೌತಶಾಸ್ತ್ರ. 2025ರಲ್ಲಿ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ? ಆಪ್ಷನ್ ಸಿ ಮಾರಿಯಾ ಕೊರಿನಾ ಮಚಾದೋ. ಸುಸುಮು ಕಿಟಗಾವಾ, ಒಮರ್ ಎಂ ಯಾಗಿ, ರಿಚರ್ಡ್ ರಾಬ್ಸನ್ ಅವರಿಗೆ ಯಾವ ವಿಭಾಗದಲ್ಲಿ 2025ರ ನೊಬೆಲ್ ಪ್ರಶಸ್ತಿ ನೀಡಲಾಗಿದೆ? ಆಪ್ಷನ್ ಬಿ ರಸಾಯನಶಾಸ್ತ್ರ. 2025ರ ಸಾಹಿತ್ಯ ನೊಬೆಲ್ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ? ಆಪ್ಷನ್ ಡಿ ಲಾಸ್ಲೋ ಕ್ರಾಸ್ಟ್ನಹೋರ್ಕೈ. ಮೇರಿ ಇ ಬ್ರಂಕೋ, ಫ್ರೆಡ್ ರಾಮ್ಸ್ಡೆಲ್, ಶಿಮೋನ್ ಸಕಾಗುಚಿ ಅವರಿಗೆ ಯಾವ ವಿಭಾಗದಲ್ಲಿ 2025ರ ನೊಬೆಲ್ ಪ್ರಶಸ್ತಿ ನೀಡಲಾಗಿದೆ? ಆಪ್ಷನ್ ಡಿ ಶರೀರಶಾಸ್ತ್ರ ಅಥವಾ ಔಷಧ. ನೊಬೆಲ್ ಪ್ರಶಸ್ತಿಗಳನ್ನು ಎಷ್ಟು ಕ್ಷೇತ್ರಗಳಲ್ಲಿ ನೀಡಲಾಗುತ್ತದೆ? ಆಪ್ಷನ್ ಡಿ 6. ಜೋಯಲ್ ಮೊಕಿರ್, ಫಿಲಿಪ್ ಅಘಿಯಾನ್ ಮತ್ತು ಪೀಟರ್ ಹೋವಿಟ್ ಅವರಿಗೆ ಯಾವ ವಿಭಾಗದಲ್ಲಿ 2025ರ ನೊಬೆಲ್ ಪ್ರಶಸ್ತಿ ನೀಡಲಾಗಿದೆ? ಆಪ್ಷನ್ ಸಿ ಅರ್ಥಶಾಸ್ತ್ರ. ಪ್ರತಿ ವರ್ಷ ನೊಬೆಲ್ ಪ್ರಶಸ್ತಿಯನ್ನು ಯಾವಾಗ ನೀಡಲಾಗುತ್ತದೆ? ಆಪ್ಷನ್ ಡಿ 10 ಡಿಸೆಂಬರ್. ಪ್ರತಿ ವರ್ಷ ಯಾರ ನೆನಪಿಗಾಗಿ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಗುತ್ತದೆ? ಆಪ್ಷನ್ ಸಿ ಆಲ್ಫ್ರೆಡ್ ನೊಬೆಲ್. ನೊಬೆಲ್ ಶಾಂತಿ ಪ್ರಶಸ್ತಿ ಪಡೆದ ಭಾರತದ ಮೊದಲ ಮಹಿಳೆ ಯಾರು? ಆಪ್ಷನ್ ಡಿ ಮದರ್ ತೆರೇಸಾ. ಸಾಹಿತ್ಯದಲ್ಲಿ ನೊಬೆಲ್ ಪ್ರಶಸ್ತಿ ಪಡೆದ ಮೊದಲ ವ್ಯಕ್ತಿ ಯಾರು? ಆಪ್ಷನ್ ಸಿ ಸುಲ್ಲಿ ಪ್ರುದ್ಹೋಮ್. ಮೊದಲ ನೊಬೆಲ್ ಪ್ರಶಸ್ತಿಯನ್ನು ಯಾವಾಗ ನೀಡಲಾಯಿತು? ಆಪ್ಷನ್ ಡಿ 10 ಡಿಸೆಂಬರ್ 1901. ನೊಬೆಲ್ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ಯಾರು? ಆಪ್ಷನ್ ಬಿ ರವೀಂದ್ರನಾಥ ಟ್ಯಾಗೋರ್. 1921ರಲ್ಲಿ ಆಲ್ಬರ್ಟ್ ಐನ್ಸ್ಟೈನ್ ಯಾವುದಕ್ಕಾಗಿ ನೊಬೆಲ್ ಪ್ರಶಸ್ತಿ ಪಡೆದರು? ಆಪ್ಷನ್ ಸಿ ದ್ಯುತಿವಿದ್ಯುತ್ ಪರಿಣಾಮ. ನೊಬೆಲ್ ಪ್ರಶಸ್ತಿ ಪಡೆದ ಅತ್ಯಂತ ಕಿರಿಯ ವ್ಯಕ್ತಿ ಯಾರು? ಆಪ್ಷನ್ ಎ ಮಲಾಲಾ ಯೂಸುಫ್ಜಾಯ್.